ಲೋಕಾಯುಕ್ತ ಈ ತನಿಖೆ ಮಾಡಲು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಎತ್ತಿದೆ. ಕಾರಣ ಲೋಕಾಯುಕ್ತ ಪೊಲೀಸರಿಂದ ನ್ಯಾಯಬದ್ಧ ತನಿಖೆ ಮಾಡೋದು ಅಸಾಧ್ಯ ಅನ್ನೋದು ಅವರ ಅಭಿಪ್ರಾಯ. ಹೀಗಾಗಿ ಸಿಬಿಐಗೆ ಮೂಡಾ ಪ್ರಕರಣವನ್ನ ವಹಿಸಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಇಲ್ಲವಾದಲ್ಲಿ ತಕ್ಷಣ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ ಅವರು ಸವಾಲ್ ಹಾಕಿದ್ದಾರೆ. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಬೆತ್ತಲಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆತ್ತಲಾಗಿದ್ದಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ. ಬಿಜೆಪಿ ಇಸ್ ಅ ಕರಪ್ಟ್ ಪಾರ್ಟಿ. ನಾವೊಂದು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಭರವಸೆನ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಲುಕಾಕೊಂಡಿರ್ತಕ್ಕಂಥದ್ದು. FIR ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು. ನನಗನ್ಸ್ತತೆ ಹೈಕೋರ್ಟ್ ಆದೇಶ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಯಿತು. ಲೋಯರ್ ಕೋರ್ಟು ಈಗ ಜನಪ್ರತಿನಿಧಿ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ. ಆಗಲಾದರೂ ಕೊಡಬೇಕಾಯಿತು. ಇನ್ನೊಂದು ಚಾನ್ಸ್ ಇದೆ ನಿಮಗೆ. FIR ಆದ ತಕ್ಷಣ ನಿಮ್ಮ ಪೊಲೀಸರ ಮುಂದೆನೇ ಹೋಗಿ ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಇನ್ವೆಸ್ಟಿಗೇಷನ್ನ ಎದುರಿಸಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ಗೆ ಎದುರೋದಿಲ್ಲ, ನಾನು ಕೂಡ ಅದನ್ನ ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾರೂ ಕೂಡ ಕೋರ್ಟ್ ಆದೇಶ ಬಂದ ಮೇಲೆ ಸಿದ್ಧನಿದ್ದೇನೆ ಅನ್ನೋ ಮಾತು ಹೇಳೋದೇ ಅದು ಒಂದು ರೀತಿಯ ಅಪಾರ್ಥ. ಅದು ಈಗ ದೂರುದಾರರೇ ಲೋಕಾಯುಕ್ತ ಕೊಟ್ಟಿರೋದನ್ನ ನಾವು ಒಪ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಅವರೇನು ಅದನ್ನ ನೆಕ್ಸ್ಟ್ ಚಾಲೆಂಜ್ ಮಾಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಮಾಡ್ತಿರೋದು ಇದು ರಾಜಕೀಯವಾಗಿ ಅವ್ರು ಮಾಡ್ತಿರೋ ಆರೋಪ ಅಂತ ಅನ್ಸಲ್ಲ. ಕರೆಕ್ಟ್, ಎಲ್ಲರೂ ರಾಜಕೀಯವಾಗಿನೇ ಬಳಕೆ ಮಾಡ್ತಾರೆ. ಬಿಜೆಪಿ ಮೇಲೆ ಆರೋಪ ಬಂದ ಕಾಂಗ್ರೆಸ್ ಮಾಡಿತ್ತು ಹಿಂದೆ, ಈಗ ಕಾಂಗ್ರೆಸ್ ಬಂದಾಗ ಬಿಜೆಪಿ ಮಾಡ್ತಾ ಇದೆ. ಬಟ್ ನನಗಿರುವಂಥದ್ದು ಪ್ರಶ್ನೆ ಇಷ್ಟೇ, ದೇಶದ ಮೊದಲನೇ ಪ್ರಜೆ ರಾಷ್ಟ್ರಪತಿ ಆದರೆ ಎರಡನೇ ಪ್ರಜೆ ಪ್ರಧಾನಿ ಆಗಿರ್ತಾರೆ. ರಾಜ್ಯದಲ್ಲಿ ಮೊದಲನೇ ಪ್ರಜೆ ರಾಜ್ಯಪಾಲರಾಗಿದ್ದರೆ ಎರಡನೇ ಪ್ರಜೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ಅಧೀನದಲ್ಲಿ ಬರುವಂಥ SP ಅವರು, ಇನ್ನುಳಿದಂಥ ಆಫೀಸರ್ಸ್ಗಳು, ಇನ್ಸ್ಪೆಕ್ಟರ್ ಯಾರೇ ಇರ್ಬೋದು, ಅವ್ರು ವಿಚಾರಣೆಗೆ ಕರೆದ್ರೆ ಮುಖ್ಯಮಂತ್ರಿ ಹೋಗಿ ನಿಲ್ಲೋಕ್ಕಾಗುತ್ತಾ ಅನ್ನೋದು ನಂಗೆ ಇಲ್ಲಿರುವಂಥ ಪ್ರಶ್ನೆ.